ಮಡಿಕೇರಿಯ ಸುಂದರವಾದ ಬೆಟ್ಟಗಳಲ್ಲಿ ನೆಲೆಸಿರುವ ರಾಜರ ಸಮಾಧಿಯನ್ನು ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ. ರಾಜ ಸ್ಟೋಂಬ್ ಅಂತಲೂ ಕರೀತಾರೆ, ಗದ್ದಿಗೆ ಅಂತಲೂ ಕರೀತಾರೆ. ಇಲ್ಲಿ 3 ಸಮಾಧಿಗಳಿದೆ. ಅದು ಯಾರ್ಯಾರ್ದು ಮತ್ತು ಅದರ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ರಾಜರ ಗದ್ದಿಗೆ ತಲುಪೋದಕ್ಕೆ ಮಡಿಕೇರಿ ಬಸ್ ಸ್ಟ್ಯಾಂಡಿಂದ 2 ಕಿಲೋಮೀಟರ್ ಆಗುತ್ತೆ. ಇದು ಮಹದೇವಪೇಟೆ ಅನ್ನೋ ಒಂದು ಏರಿಯಾದಲ್ಲಿದೆ. ಆಟೋದಲ್ಲಿ ಕೂಡ ನಾವು ಬರ್ಬೋದು, ಟ್ಯಾಕ್ಸಿ ಅಥವಾ ರೆಂಟೆಡ್ ಬೈಕ್ನು ನಾವು ಯೂಸ್ ಮಾಡ್ಕೋಬೋದು. ಈಗ ನಾವು ಆಟೋದಲ್ಲಿ ರಾಜರ ಗದ್ದಿಗೆ ಹತ್ರ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ನಾವು ಮಡಿಕೇರಿಯ ಟೌನ್ ಒಳಗಡೆನೆ ಹೋಗ್ತಾ ಇದ್ದೀವಿ. ಮನೆಗಳನ್ನ ನೋಡ್ಬೋದು. ಮಡಿಕೇರಿಯ ಒಂದು ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದೂರದಲ್ಲಿ ಗುಡ್ಡ ಬೆಟ್ಟಗಳು ಕಾಣ್ತಾ ಇರುತ್ತೆ. ಈಗ ನೋಡಿ, ಇದು ರಾಜರ ಟೋಂಬ್ ಅಂತ ಒಂದು ಸೈನ್ ಹಾಕಿದ್ದಾರೆ. ಇದೇ ಆ ಕಡೆ ಲೆಫ್ಟ್ ಸೈಡ್ ಹೋದರೆ, ಸ್ಟ್ರೈಟ್ ಹೋದರೆ ಅಬ್ಬೆ ಫಾಲ್ಸ್ ಬರುತ್ತೆ. ಈಗ ನಾವು ರೈಟ್ ಸೈಡ್ ಮೇಲೆ ಹೋಗ್ತಾ ಇದ್ದೀವಿ. ಅಪ್ಪಲ್ಲಿದೆ, ಇದು ಗುಡ್ಡದ ಮೇಲೆ ಇರುವುದು. ಇದು ಕೊಡವ ರಾಜವಂಶದ ಪರಂಪರೆ ಮತ್ತು ಇತಿಹಾಸವನ್ನು ತಿಳ್ಕೊಳ್ಳೋಣ ಇವತ್ತು. ರಾಜರ ಗದ್ದಿಗೆಗೆ ಎಂಟ್ರಿ ಫೀಸು 10 ರೂಪಾಯಿ ಇದೆ, 10 ರೂಪೀಸ್ ಪರ್ ಪರ್ಸನ್. ಟೈಮಿಂಗ್ಸು 8:30 AM ಟು 6 PM, ಬೆಳಗ್ಗೆ 8:30ರಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಬನ್ನಿ ಈಗ ಗದ್ದಿಗೆ ಒಳಗಡೆ ಹೋಗೋಣ. 3 ಸಮಾಧಿಗಳ ಬಗ್ಗೆ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಗದ್ದಿಗೆಯನ್ನು ನೀವು ನೋಡೋದಕ್ಕೆ 1 ರಿಂದ 2 ಗಂಟೆಗಳು ಸಾಕು. 1 or 2 ಅವರ್ಸಲ್ಲಿ ನೀವು ಇದನ್ನು ಕವರ್ ಮಾಡ್ಬೋದು. ಬೆಳಗ್ಗೆ ಹೊತ್ತು ಬಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ, ಆರಾಮಾಗಿ ನೋಡ್ಬೋದು. ಮಧ್ಯಾಹ್ನ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 19ನೇ ಶತಮಾನದ ಆರಂಭದಲ್ಲೇ ಇದನ್ನು ನಿರ್ಮಿಸಲಾಗಿತ್ತು. ರಾಜರ ಸಮಾಧಿ ಒಂದು ಕಾಲದಲ್ಲಿ ಈ ಪ್ರದೇಶವನ್ನು ಆಳಿದ ಕೊಡವ ರಾಜರು ಮತ್ತು ರಾಣಿಯರು ಅಂತಿಮ ವಿಶ್ರಾಂತಿ ಸ್ಥಳವಾಗಿತ್ತು. ನಾವು ಗದ್ದಿಗೆ ಎಂಟ್ರಿ ಆಗ್ತಿದ್ದಂಗೆ ಇದು ತುಂಬ ದೊಡ್ಡ ಜಾಗದಲ್ಲಿದೆ. ಬಲಭಾಗದಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ 2 ಚಿಕ್ಕ ಸಮಾಧಿಗಳು ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸಮಾಧಿಗಳ ಮೇಲೆ ಬಸವಣ್ಣನ ನಿರ್ಮಾಣ ಮಾಡಿದ್ದಾರೆ. ಇವರು ಧೀರ ರಾಜಮನೆತನದ ಅಧಿಕಾರಿಗಳು. 1808ರಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧ ಧೈರ್ಯದಿಂದ ಹೋರಾಡಿದವರು. ಒಬ್ಬರು ಬಿದ್ದಂಡ ಬೋಪು ಮತ್ತು ಅವರ ಮಗ ಬಿದ್ದಂಡ ಸೋಮಯ್ಯ. ಇವರಿಬ್ಬರ ಸಮಾಧಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಇವರಿಬ್ಬರು ಟಿಪ್ಪು ಸುಲ್ತಾನನ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು. ಸಮಾಧಿಗಳ ಹತ್ತಿರದಲ್ಲೇ ಬಿದಿರಿನ ಮರಗಳನ್ನ ನೋಡ್ಬೋದು. ಪ್ರಕೃತಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ 3 ಸಮಾಧಿಗಳಿದೆ. ಅವುಗಳಲ್ಲಿ ಮಧ್ಯಭಾಗದ್ದು ತುಂಬ ದೊಡ್ಡದಾಗಿದೆ. ಈ ಸಮಾಧಿಯನ್ನು 1809ರಲ್ಲಿ ಹಾಲೇರಿ ರಾಜ ದೊಡ್ಡವೀರ ರಾಜೇಂದ್ರನು ತನ್ನ ಪತ್ನಿ ಮಹಾದೇವಿಯಮ್ಮನವರು ಅವರಿಗೆ ಗೌರವಿಸಲು ನಿರ್ಮಿಸಿದ್ರು. ಅವರು ಆ ಪ್ರದೇಶಕ್ಕೆ ಮಹದೇವಪೇಟೆ ಅಂತ ಹೆಸರಿಟ್ಟಿದ್ರು ಮತ್ತು ಅವರ ಮೃತ ಪತ್ನಿಗಾಗಿ ಭವ್ಯ ಸಮಾಧಿಯನ್ನು ಯೋಜಿಸಿದರು. ಆ ಪರಿಕಲ್ಪನೆ ಹೇಗಿತ್ತು ಅಂದರೆ ಸೇಮ್ ಶಹಜಾನ್ ನಿರ್ಮಿಸಿದ ಆಗ್ರಾದ ತಾಜ್ ಮಹಲ್ ರೀತಿಯಲ್ಲೇ ಇತ್ತು. ದೊಡ್ಡವೀರ ರಾಜೇಂದ್ರನು ತನ್ನ ಅತ್ಯಂತ ಪ್ರೀತಿಯ ಪತ್ನಿಯ ಪಕ್ಕದಲ್ಲೇ ವಿಶ್ರಾಂತಿ ಪಡೆಯುವ ಬಯಕೆಯಲ್ಲಿದ್ದರು ಮತ್ತು ಆ ಸಮಾಧಿ ನಿರ್ಮಾಣದ ವರ್ಷದಲ್ಲೇ ಅವರು ಅನಾರೋಗ್ಯದಿಂದ ತೀರ್ಕೊಂಡ್ರು. ಅವರ ಹೆಂಡತಿ ಮಹಾದೇವಿಯಮ್ಮನ ಪಕ್ಕದಲ್ಲೇ ಅತಿ ದೊಡ್ಡ ಸಮಾಧಿಯಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು. ದೊಡ್ಡವೀರ ರಾಜೇಂದ್ರನ ಸಹೋದರನಾದ ಲಿಂಗರಾಜೇಂದ್ರನು ನಿರ್ಮಾಣ ಕಾರ್ಯವನ್ನು ಪೂರ್ತಿ ಮಾಡಿದರು. ಈಗ ನಾವು ನೋಡ್ತಾ ಇರೋದು ದೊಡ್ಡವೀರ ರಾಜೇಂದ್ರ ಮತ್ತು ಮಹಾದೇವನಮ್ಮನವರ ಸ್ಮಾರಕನ. ರಾಜರ ಸಮಾಧಿಗಳನ್ನು ಇಂಡೋ ಸಾರ್ಸನಿಕ್ ಅಂದರೆ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮುಸ್ಲಿಂ ವಾಸ್ತುಶಿಲ್ಪದ ವಿನ್ಯಾಸ ಹೋಲುವ ಗುಮ್ಮಟಗಳು ಮತ್ತು ಮಿನಾರ್ಗಳನ್ನು ಇದು ಹೊಂದಿದೆ. ಮಧ್ಯದಲ್ಲಿ ಸಮಾಧಿಗಳು ಮತ್ತು ಮೂಲೆಗಳಲ್ಲಿ ಗೋಪುರಗಳಿದೆ. ಮೂಲೆಯ ಗೋಪುರದ ಮೇಲೆ ನೀವು ನೋಡ್ಬೋದು, ಗೋಪುರದ ಜೊತೆ ಒಂದೊಂದು ನಂದಿನೂ ಕೂಡ ಕೆತ್ತಲಾಗಿದೆ. ಇಲ್ಲಿರುವ 3 ಸಮಾಧಿಗಳ ಮೇಲೆ ನಾವು ಗೋಪುರದ ಜೊತೆ ನಂದಿಯ ವಿಗ್ರಹವನ್ನು ನೋಡ್ಬೋದು. ಇದೊಂದು ಅದ್ಭುತವಾದ ಸಂಗತಿ ಅಂತಲೇ ಹೇಳ್ಬೋದು. ಏಕೆಂದರೆ ಕೊಡಗನ್ನಾಳಿದ ರಾಜವಂಶಸ್ಥರು ಶಿವನ ಆರಾಧಕರಾಗಿದ್ದರು, ಶಿವಪೂಜೆ ಮಾಡ್ತಾಯಿದ್ರು. ರಾಜಗೋಪುರಗಳನ್ನ ಕಾಯುವಂತೆ ನಂದಿ ವಿಗ್ರಹಗಳನ್ನ ಕೆತ್ತಿದ್ರು. ಇದೇನು ಹೇಳುತ್ತೆ ಅಂದರೆ ನಮ್ಮ ಸಂಸ್ಕೃತಿನಲ್ಲಿ ನಾವು ಗೋವುಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಗದ್ದಿಗೆ ಹಿಂದೂ ರಾಜರಿಗಾಗಿ ನಿರ್ಮಿಸಲಾಗಿದ್ದರಿಂದ ಸಮಾಧಿಗಳ ಪಕ್ಕದಲ್ಲಿ ಶಿವಲಿಂಗ ಹೊಂದಿರುವ ಏಕೈಕ ಭಾರತೀಯ ಸ್ಮಾರಕ ಇದಾಗಿದೆ. ಇಲ್ಲಿ ನೋಡ್ಬೋದು ನಾವು, ಸಮಾಧಿಗಳ ಹತ್ರ ಶಿವಲಿಂಗಗಳನ್ನ ಇಟ್ಟಿದ್ದಾರೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಒಳಗಡೆ ತಂಪಾಗಿದೆ. ಈಗ ನಾವು ಸ್ಮಾರಕದ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಕಿಟಕಿಗಳಲ್ಲಿ ಹಿತ್ತಾಳೆಯ ಕಂಬಿಗಳನ್ನು ಬಳಸಿದ್ದಾರೆ.
ಮಧ್ಯ ಸಮಾಧಿಯ ಬಲಭಾಗದಲ್ಲಿರುವುದು ದೊಡ್ಡ ವೀರರಾಜೇಂದ್ರನ ಸಹೋದರನಾದ ಲಿಂಗರಾಜೇಂದ್ರನ ಸಮಾಧಿಯಾಗಿದೆ. ಈ ಸಮಾಧಿಯನ್ನು ಲಿಂಗರಾಜೇಂದ್ರನಿಗಾಗಿ ಮತ್ತು ಅವರ ಪತ್ನಿಗಾಗಿ ನಿರ್ಮಿಸಲಾಗಿತ್ತು. ಇದನ್ನು ಅವರ ಮಗ ಚಿಕ್ಕ ವೀರರಾಜೇಂದ್ರ 1820ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ನಾವು ಲಿಂಗರಾಜೇಂದ್ರನ ಸಮಾಧಿಯ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ಕಾಣ್ತಾ ಇರೋದು ದೊಡ್ಡ ವೀರರಾಜೇಂದ್ರನವರ ಸಮಾಧಿ. ಇಲ್ಲಿ ನಾವು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನ ನೋಡ್ಬೋದು ಅಂದರೆ ಆನೆಗಳು, ಇದು ಕಿಟಕಿಗೆ ಒಂದು ಬಾರ್ಡರ್ ಹಾಕಿದಾಗಿದೆ. ಮತ್ತು ಈ ಸಮಾಧಿಯ ಸುತ್ತ ನಮಗೆ ಚಿಕ್ಕ ಚಿಕ್ಕ ಕಮಾನುಗಳು ಕಾಣ್ತಾ ಇರುತ್ತೆ. ಈಗ ಕಿಟಕಿ ಸಂದಿನಲ್ಲಿ ನೋಡ್ತಾ ಇದ್ದೀನಿ, ಇದು ಲಾಕ್ ಆಗಿತ್ತು, ಓಪನ್ ಇರಲಿಲ್ಲ. ಇಲ್ಲಿ ನೋಡ್ಬೋದು ನಾವು ಕಿಟಕಿಗಳ ಹೊರಭಾಗದಲ್ಲಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನ ಮಾಡಿದ್ದಾರೆ. ಈ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಕೈಯಿಂದ ಬಿಡಿಸಿದ್ರು ಎಷ್ಟು ನೀಟಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಕಲ್ಲಿನಲ್ಲಿ ಎಷ್ಟು ತೀಕ್ಷ್ಣವಾಗಿ ಕೆತ್ತಿದ್ದಾರೆ. ನಿಜಕ್ಕೂ ಕಲೆಗೆ ತುಂಬಾ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಇದು ಹಿಂದೂ ಸ್ಮಾರಕವಾಗಿರೋದ್ರಿಂದ ಪ್ರವೇಶ ದ್ವಾರಗಳು ನೋಡಿ, ಇಲ್ಲಿ ದ್ವಾರದ ಅಕ್ಕಪಕ್ಕ ಇರೋ ಕಲ್ಲಿನ ಕಂಬದ ಮೇಲೂ ಎಷ್ಟು ತೀಕ್ಷ್ಣವಾದ ಕೆತ್ತನೆಗಳನ್ನ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಹೂಗಳಾಗಿರ್ಬೋದು. ಇಲ್ಲಿ ನೋಡ್ತಾ ಇರೋದು ನಾವು ಒಂದು ಸಿಂಹದ ಒಂದು ಕೆತ್ತನೆ ಆಗಿದೆ. ಸಿಂಹ ಬಾಯಲ್ಲಿ ಹಿಡ್ಕೊಂಡಿರೋ ಒಂದು ಕೆತ್ತನೆ ತುಂಬಾ ಅದ್ಭುತವಾಗಿದೆ. ಇಲ್ಲಿ ಎಲ್ಲ ಹಾದಿಗಳು, ಮಿನಾರ್ಗಳು, ಋಷಿಗಳು, ನಂದಿ, ಈ ರೀತಿಯಾದ ಕೆತ್ತನೆಗಳನ್ನೇ ನಾವು ಕಾಣ್ಬೋದು. ಇಲ್ಲಿ ನಾವು ದೊಡ್ಡ ವೀರರಾಜೇಂದ್ರನವರ ಸಮಾಧಿಯನ್ನಷ್ಟೇ ಒಳಗಡೆ ಓಡಾಡಿ ನೋಡ್ಬೋದು. ಲಿಂಗರಾಜೇಂದ್ರನವರ ಸಮಾಧಿ ಲಾಕ್ ಆಗಿತ್ತು, ಅಲ್ಲಿ ಒಳಗಡೆ ಪ್ರವೇಶ ಇರಲಿಲ್ಲ. ಈ ಸಮಾಧಿಗಳಿಂದ ಸುತ್ತ ನೋಡ್ತಾ ಇದ್ದರೆ ಎಲ್ಲ ಕಡೆ ದಟ್ಟವಾದ ಕಾಡು, ಊರಲ್ಲಿರೋ ಮನೆಗಳೆಲ್ಲ ಕಾಣ್ತಾ ಇದೆ. ತುಂಬ ಅದ್ಭುತವಾದ ದೃಶ್ಯ. ಸುತ್ತಲೂ ದೊಡ್ಡ ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವೈದ್ಯಕೀಯ ಕಾಲೇಜ್ ನಿಮಗೆ ಕಾಣ್ತಾ ಇರೋದು. ತುಂಬಾ ಚೆನ್ನಾಗಿದೆ ವ್ಯೂ. ಈಗ ನಾವು ದೊಡ್ಡ ವೀರರಾಜೇಂದ್ರ ಮತ್ತು ಲಿಂಗರಾಜೇಂದ್ರನವರ ಸಮಾಧಿಗಳನ್ನ ನೋಡಿದ್ವಿ. ಈಗ ನಾವು ಹೊರಟಿರೋದು ವೀರರಾಜೇಂದ್ರನ ಗುರುಗಳು ಹಾಗೂ ರಾಜ ಪುರೋಹಿತರು ರುದ್ರಪ್ಪನವರಿಗೆ ಇದು ಸೇರಿದ್ದು. ಇದನ್ನು ಕ್ರಿಸ್ತಶಕ 1834ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಅವರು ಲಿಂಗಾಯತ ಆಡಳಿತಗಾರರ ಅತ್ಯಂತ ಪೂಜ್ಯ ಗುರುಗಳಲ್ಲಿ ಒಬ್ಬರಾಗಿದ್ದರು. ಬನ್ನಿ ಈಗ ರುದ್ರಪ್ಪನವರ ಸಮಾಧಿನ ನೋಡೋಣ. ಸಮಾಧಿಗಳಿರುವ ಸುತ್ತಮುತ್ತಲೂ ತುಂಬಾ ಪ್ರಶಾಂತವಾದ ಉದ್ಯಾನವನ ಇದೆ. ತುಂಬ ದೊಡ್ಡ ಜಾಗ ಇದೆ. ಇಲ್ಲಿ ಬಂದುಬಿಟ್ರೆ ನಾವು ಐತಿಹಾಸಿಕ ವಾತಾವರಣ ಅಂತಲೇ ಅನಿಸ್ಬಿಡುತ್ತೆ. ತುಂಬ ಶಾಂತವಾದ ವಾತಾವರಣ ಇದೆ. ರಾಜಮನೆತನದ ಸ್ಮಾರಕಗಳು, ಪ್ರತಿಯೊಂದು ಶೌರ್ಯ ಕಥೆಗಳನ್ನ ಹೇಳುತ್ತೆ. ಪ್ರತಿಯೊಂದು ಕೆತ್ತನೆಗಳಾಗಿರ್ಬೋದು, ಶಾಸನಗಳಿಂದ ಅಲಂಕಾರವಾಗಿದೆ. ಈ ಸಮಾಧಿಗಳು ಬೆಟ್ಟದ ತುದಿ ಮೇಲಿರೋದ್ರಿಂದ ಬೇಸಿಗೆಯಲ್ಲಿ ಈ ಸ್ಥಳನ ನೋಡೋದಕ್ಕೆ ತುಂಬ ಬಿಸಿಲಿರುತ್ತೆ. ಬೇಸಿಗೆ ಟೈಮಲ್ಲಿ ನೀವೇನಾದರೂ ಹೋಗಬೇಕಂದ್ರೆ ಸನ್ಸ್ಕ್ರೀನು, ಛತ್ರಿ, ಟೋಪಿ ಇದನ್ನೆಲ್ಲ ತೊಗೊಂಡು ಹೋಗೋದನ್ನು ಮರಿಬೇಡಿ. ಇಲ್ಲಿ ಹತ್ತಿರದಲ್ಲಿ ಯಾವುದೇ ಅಂಗಡಿಗಳಿಲ್ಲ, ಹಾಗಾಗಿ ನೀವು ತಿಂಡಿ ತಿನಿಸಾಗಿರ್ಬೋದು, ನೀರನ್ನು ಮನೆಯಿಂದ ತೊಗೊಂಡು ಹೋಗೋದು ಉತ್ತಮ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.